ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಶ್ವೇತಾ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಶುಕ್ರವಾರ, ಶನಿವಾರ ಬ್ಲಾಗ್ ಕೂಡ ಬರ್ತಾ ಇದೆ. ಸೊ ಯಾಕೆ ವೀಡಿಯೋ ಹಾಕಿಲ್ಲ ಅಂತ ಕೇಳ್ತಿದ್ದೀರಲ್ಲ, ಮುಂದೆ ನೋಡಿ ಗೊತ್ತಾಗುತ್ತೆ. ಹಳ್ಳಿ ಬೆಣ್ಣೆ ಫಸ್ಟೆಲ್ಲ ಸಿಗ್ತಾಯಿತ್ತು, ಇವಾಗ ಸಿಗಲ್ಲ. ಆಮೇಲೆ ಬೆಣ್ಣೆ ರೇಟ್ ವಿಪರೀತ ಜಾಸ್ತಿ ಆಗಿದೆ. 800 ರೂಪಾಯಿ ಬೆಣ್ಣೆ ಕೆ.ಜಿ. ಸೊ ನಮ್ಮನೇಲಿ 1 ಕೆ.ಜಿ ತರಿಸ್ಬೋದು, ಆದರೆ ಒಂಥರ ಸ್ಮೆಲ್ ಬಂದರೆ ಕೆಮ್ಮಾಗುತ್ತೆ ಅನ್ನೋ ಕಾರಣಕ್ಕೆ 1 ಕೆ.ಜಿ ಎಲ್ಲ ತಂದರೆ ತುಂಬ ದಿನ ಇಡಬೇಕು. ಅದಕ್ಕೆ ನಾನು ಪದೇ ಪದೇ ಕಾಯಿಸಿದ್ರೆ ಪರವಾಗಿಲ್ಲ, ಮಕ್ಕಳಿಗೆ ಫ್ರೆಶ್ ಆಗಿ ಅರ್ಧ ಕೆ.ಜಿನೇ ಮಾಡ್ಕೋತೀನಿ ನಾನು. ಸಿಕ್ಕಿದ್ರೆ ಹಳ್ಳಿ ಬೆಣ್ಣೆ ಸಿಕ್ಕಿದ್ರೆ ಹಳ್ಳಿ ಬೆಣ್ಣೆ, ಇಲ್ಲಾಂದರೆ ಇದು ಸಿಕ್ಕಿದ್ರೆ ಇದು ತೋರಿಸ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಒಂದು ಕಡೆ ಇವತ್ತು ಮೊಳಕೆ ಹುರುಳಿಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡಿದ್ದೀನಿ. ಸಖತ್ತಾಗಿದೆ ಸಾಂಬಾರು. ನೋಡಿ, ಇದು ಪಲ್ಯ. ಸಾಂಬಾರು ಕೂಡ ಬೆಳಗ್ಗೆನೇ ಮಾಡಿಟ್ಟಿದ್ದೀನಿ. ಬೆಣ್ಣೆ ಕಾಯಿಸೋದಕ್ಕೆ ಇಡ್ತಾ ಇದ್ದೀನಿ. ಅರ್ಧ ಕೆ.ಜಿ ನಂದಿನಿ ಬೆಣ್ಣೆ ತರಿಸಿರೋ ಅಂಥದ್ದು. ಮುಂಚೆ ಎಲ್ಲ ಹೇಳಿದ್ನೆಲ್ಲ ಸಿಗ್ತಾಯಿತ್ತು. ಸೊ ಇವಾಗ ಒಂದು ಅರ್ಧ ಕೆ.ಜಿನೇ ತರಿಸ್ಕೋತೀನಿ. ಸೊ ನಮ್ಮ ಸೈಡಲ್ಲಿ ನಮ್ಮ ಮನೇಲಿ ಅನ್ನೋದಕ್ಕಿಂತ ತುಪ್ಪ ಕಾಯಿಸೋದಕ್ಕೆ ನಾವು ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ. ಜೊತೆಗೆ ಸ್ವಲ್ಪ ಅರಿಶಿನ, ಮೆಂತ್ಯನ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಲೂ ತುಪ್ಪ ಕಾಯಿಸ್ತಾನೆ ಇರ್ತೀವಲ್ವ, ಹಾಗಾಗಿ ಮೆಂತ್ಯ ರೆಡಿ ಇರುತ್ತೆ. ಸ್ವಲ್ಪ ಅರಿಶಿನ ನೋಡಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅರಿಶಿನ, ಒಂದೇ ಒಂದು ಏಲಕ್ಕಿ, ಒಂದು ವಿಳ್ಯದೆಲೆ. ವಿಳ್ಯದೆಲೆ ತೊಟ್ಟು ಕೂಡ ಯೂಸ್ ಮಾಡ್ಬೋದು. ಒಂದು ವಿಳ್ಯದೆಲೆ ಹಾಗೆ ಹಾಕ್ಬಿಡ್ತೀನಿ. ಸೊ ಹೀಗೆ ಹಾಕಿ ಸ್ವಲ್ಪ ಚೆನ್ನಾಗೆಲ್ಲ ಬೆಳ್ಳುಳ್ಳಿ ಎಲ್ಲ ಮೇಲೆ ಕಾಯ್ದು ನೊರೆ ಬಂದು ತೇಲಿ ಬರಬೇಕು ಬೆಳ್ಳುಳ್ಳಿ. ಸೊ ಅಲ್ಲಿವರೆಗೂ ಕಾಯಿಸ್ಕೊಂಡು ತಣ್ಣಗಾದ್ಮೇಲೆ ಶೋಧಿಸಿಟ್ಕೊಳ್ಳೋದು. ಹಳ್ಳಿ ಬೆಣ್ಣೆ ಅಂದರೆ ಸ್ವಲ್ಪ ಲೇಟು ಕಾಯಿಸೋದು, ಏಕೆ ಅಂತಂದರೆ ಅದರ ನೀರೆಲ್ಲ ಮಿಕ್ಸ್ ಆಗಿರುತ್ತೆ, ಮಜ್ಜಿಗೆಯಿಂದ ತೆಗೆದಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಕಾಯೋದು ಲೇಟು. ಇದೇನೇ ಇಲ್ಲ, ಬೇಗನೆ ಕಾಯುತ್ತೆ. ಸೊ ಬೆಣ್ಣೆ ಚೆನ್ನಾಗಿರುತ್ತೆ, ನಂದಿನಿ ಬೆಣ್ಣೆ. ನಾವು ಹಳ್ಳಿ ಬೆಣ್ಣೆ ಸಿಕ್ಕಲ್ಲ ಅಂದಾಗ ಇದೇ ಥರ ಬೆಣ್ಣೆ ತಂದು ಕಾಯಿಸ್ಕೊಳ್ಳೋ ಅಂಥದ್ದು. ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ತಿಂಗಳಿಗೆ 2 ಬಾರಿ ಬೆಣ್ಣೆ ಕಾಯಿಸ್ತೀನಿ. ಬೇಕೇ ಬೇಕು. ಸುಜಿತಂತೂ ತುಪ್ಪ ಇಲ್ಲದಲೇ ಇರೋದೇ ಇಲ್ಲ. ಅವನಿಗೆ ರೈಸ್ಗೆ, ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಕೂಡ ತುಪ್ಪ ಕೇಳ್ತಾನೆ. ಸೊ ಕಾಯಿಸಿ ಇಟ್ಕೊಂಡೆ ಒಂದು ಕಡೆ. ಬನ್ನಿ, ಇದೊಂದು ಬ್ಲೌಸ್ನ ನಾನು ಶೇರ್ ಮಾಡಬೇಕಾಗಿತ್ತು. ಲಾಸ್ಟ್ ಟೈಮ್ ಒಂದು ಶೇರ್ ಮಾಡಿದ್ದೆ, ಹ್ಯಾಂಡ್ ವರ್ಕು. ಈಗ ತೋರಿಸ್ತಾ ಇರೋದು ಮಿಷಿನ್ ವರ್ಕು. ಸೊ ಇದು ಯಾವಾಗೂ ಸ್ಯಾರಿ ತೊಗೊಂಡಿದ್ದೆ NS-ಅಲ್ಲಿ. ಸೊ ಹುಟ್ಟಿಲ್ಲ ನೋಡಿ, ಆ ಟ್ಯಾಗ್ ಕೂಡ ತೆಗ್ದಿಲ್ಲ ನಾನಿನ್ನು. ಸೊ ಎಲ್ಲೋ ಮಡಿಸಿಟ್ಟು ನೋಡಿ ಬ್ಯಾಗಲ್ಲಿ ಹಾಕಿಟ್ಟು ಹಿಂಗೆ ಎಲ್ಲ ಒಂಥರ ಸುಕ್ಕಾಗಿದೆ, ಐರನ್ ಮಾಡಿಸ್ಬೇಕು. ಸೊ ಇದು ಕುಚ್ಚು ಕೂಡ ಕಟ್ಸಿದ್ದೀನಿ. ಇದಕ್ಕೆ ಯಾಕೋ ಇದರಲ್ಲಿ ಕೊಟ್ಟಿರೋಂಥ ಬ್ಲೌಸ್ನ ನನಗೆ ಸ್ಟಿಚ್ ಮಾಡ್ಸೋಕ್ಕಷ್ಟು ಇಷ್ಟ ಆಗಲಿಲ್ಲ. ಸೊ ಅದು ಹಾಗೆ ಎತ್ತಿಟ್ಟಿದ್ದೀನಿ. ಸೊ ಇದೊಂದು ಬ್ಲ್ಯಾಕ್ ಕಲರು ರಾ ಸಿಲ್ಕ್ನ ನಾನು ನನ್ನ ಫ್ರೆಂಡ್ ಹತ್ರ ನಾನು ತರಿಸಿದ್ದೆ. ಸೊ ಚೆನ್ನಾಗಿದೆ. ಇದು ಬಂದು ನಿಮ್ಗೆ ಹತ್ತತ್ರ 450 ಅಥವಾ 480, 500 ತನಕ ಮೀಟ್ರ್ ಬರುತ್ತೆ. ಕಾಟನ್ ಸಿಲ್ಕು ಅಂದರೆ ಸಿಲ್ಕಿಗೆ, ಹಳೆ ಸ್ಯಾರಿಗಳು, ಸಿಲ್ಕ್ ಸ್ಯಾರಿಗಳಿಗೆ ಬ್ಲೌಸ್ ಇಲ್ಲ ಅಂದಾಗ ನಾನು ಈ ಥರ ತರಿಸಿ ಸ್ಟಿಚ್ ಮಾಡಿಸ್ಕೊತೀನಿ. ಸೊ ನೋಡಿ ಈ ಥರ ಮಾಡಿಸಿದ್ದೀನಿ. ಇದು RV ಫ್ಯಾಷನ್ ಅವ್ರ ಕಡೆಯಿಂದ ಮಾಡಿಸಿದ್ದಂಥದ್ದು. ಇದು ಮಿಷಿನ್ ವರ್ಕ್. ಸೊ ಸಿಂಪಲ್ ಸೀರೆಗಳಿಗೆ ಈ ಥರದಕ್ಕೆಲ್ಲ ನಾನು ಹ್ಯಾಂಡ್ ವರ್ಕ್ ಮಾಡ್ಸೋಕ್ಕೆ ಹೋಗಲ್ಲ, ಇದೇ ಥರ ಮಾಡಿಸ್ಬಿಡ್ತೀನಿ. ಸೊ ಇದಕ್ಕೆ ಒಂದು 750 ಏನೋ ತೊಗೊಂಡ್ರು. ಚೆನ್ನಾಗಿದೆ ವರ್ಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಿಸ್ದೆ. ಸೊ ಸುಮಾರಷ್ಟು ಜನಕ್ಕೆ ಇಷ್ಟ ಇರುತ್ತೆ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ದು ಸ್ಯಾರಿ. ತುಂಬಾ ಚೆನ್ನಾಗಿದೆ. ಇದು NS-ಅಲ್ಲಿ ತೊಗೊಂಡಿರೋಂಥ ಸ್ಯಾರಿ. ಆ್ಯನಿವರ್ಸರಿಗೆ ಅಂತ ನಾನು ವೇರ್ ಮಾಡೋಣ ಅಂತ ರೆಡಿ ಮಾಡಿಸ್ದೆ. ಬಟ್ ಏನಾಯಿತು ಅಂದರೆ ನನಗೆ ಈ ಸಲ ಶನಿವಾರ ಪೀರಿಯಡ್ ಬಂದಿದ್ದರಿಂದ ನಾನು ಆ್ಯನಿವರ್ಸರಿ ಈ ಸಲ ಏನು ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಸೊ ನೋಡೋಣ, ತೆಕ್ಕೊಡೋದೆಲ್ಲ ತೆಕ್ಕೊಟ್ಟಿದ್ದಾರೆ ಮನೆಯವರು. ಸೊ ಬೇಡ, ಯಾಕೋ ದೇವಸ್ಥಾನಕ್ಕೆ ಮೇಯ್ನಾಗಿ ನನಗೇನು ಗೊತ್ತಾ, ಆ್ಯನಿವರ್ಸರಿ ಅಂದರೆ ನಂಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಮೇಯ್ನಾಗಿ. ಪೀರಿಯಡ್ ಇರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಈ ವರ್ಷ. ಹಂಗಾಗಿ ನೆಕ್ಸ್ಟ್ ಇಯರ್ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೆಲಸ ಎಲ್ಲ ಮುಗಿದಿದೆ. ಯಪ್ಪ ಚಳಿಗೆ ನಿಜವಾಗ್ಲೂ ಕೈ ಕಾಲು ಎಲ್ಲ ಹೆಂಗೆ ಹಿಡ್ಕೋತಿದ್ದಾವೆ ಅಂದರೆ ನನಗಂತೂ ಕೈ ಹಿಡ್ಕೊಂಡಂಗೆ ಆಗ್ಬಿಟ್ಟಿದೆ. ಇವೆಲ್ಲ ಹೆಂಗೆ ಅಂದರೆ ಒಂದು ಸಲ ಹಿಂಗೆ ಜಾಗ ಮಾಡ್ಕೊಂಬಿಟ್ರೆ ಈ ಚಳಿಗಾಲ ಹೋಗೋವರೆಗೂ ಹಿಂಗೇ ಯಪ್ಪ. ನೋಡಿ ಮಸಲ್ಸ್ ಕ್ಯಾಚ್ ಅಂತಾರಲ್ಲ, ಅದು ನನಗಂತೂ ಕೈ ಆಡ್ಸೋಕ್ಕಾಗ್ತಾಯಿಲ್ಲ. ಇವತ್ತಿನ ತಿಂಡಿ ಏನು ಮಾಡಿದೆ, ರೊಟ್ಟಿ.
ಸಾಂಬಾರು ಬಸ್ಸಾರು ಮಾಡಿದ್ದೀನಿ. ಮೊಳಕೆ ಹುರುಳಿ ಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡಿದ್ದೀನಿ. ಇವಾಗ ಅಡುಗೆ ಶುರು ಮಾಡಬೇಕು. ಒಂದು ಸಲಾಡ್ ತೋರಿಸ್ಕೊಡ್ತೀನಿ ಬನ್ನಿ. ಡಯಟ್ ಮಾಡೋ ಅಂಥವ್ರಿಗೆ ಸುಮಾರಷ್ಟು ಜನ ಡಯಟ್ ಪ್ಲ್ಯಾನ್ ಹೇಳಿ ಅಂತ ಕೇಳ್ತಾ ಇರ್ತೀರ. ಏನಿಲ್ಲ, ಮನೇಲಿರೋದನ್ನೇ ಉಪಯೋಗಿಸ್ಕೊಂಡು ಡಯಟ್ ಪ್ಲ್ಯಾನ್ ಮಾಡ್ಕೊಳ್ಳೋದು ಅಷ್ಟೇ. ಸ್ವಲ್ಪ ರೈಸ್ ಕಡಿಮೆ ತಿಂತೀವಿ, ಮುದ್ದೆ, ರೊಟ್ಟಿ, ಚಪಾತಿ ಈ ಥರದ್ದೆಲ್ಲ ಜಾಸ್ತಿ ತಿಂತೀವಿ ಅಷ್ಟೇ. ಜೊತೆಗೆ ರೆಗ್ಯುಲರ್ ಎಕ್ಸಸೈಸ್, ವರ್ಕೌಟ್ ಇರಲೇಬೇಕು. ಯಾರೇ ಸಣ್ಣ ಆಗಬೇಕು ಅಂತ ಅಂದ್ರೂ ಕೂಡ ಸುಮ್ಮನೆ ಒಂದಷ್ಟು ಜನ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಕೊಂಡು ಡಯಟ್ ಮಾಡಿಕೊಂಡು ಸಣ್ಣ ಆಗ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಸೊ ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ಕಿನ್ನೆಲ್ಲ ಜೊತೆ ಬಿದ್ದು ಸ್ಕಿನ್ನೆಲ್ಲ ಹಾಳಾಗುತ್ತೆ. ಸೊ ಒಂದು ಲಿಮಿಟೆಡಾಗಿ ಒಂದು ಡಯಟು ಜೊತೆಗೆ ಎಕ್ಸಸೈಸ್ ವರ್ಕೌಟ್ ಮಾಡಿದ್ರೆ ಫಿಟ್ಟಾಗೂ ಇರ್ತಾರೆ. ನೋಡೋಕ್ಕೆ ಚಿಕ್ಕವ್ರ ಥರ ಹೆಂಗಾಗೂ ಕಾಣಿಸ್ತಾರೆ. ಎಕ್ಸಸೈಸ್ ಅಂತೂ ಹೆಣ್ಮಕ್ಳಿಗೆ ಕಂಪಲ್ಸರಿ ನನ್ನ ಪ್ರಕಾರ. ಸೊ ಸುಮಾರಷ್ಟು ಜನ ಸೋಮಾರಿತನ ಮಾಡ್ತಾರೆ, ಮಾಡಲ್ಲ, ಸಣ್ಣ ಆಗೋದು ಹೆಂಗೆ ಅಂತಿರ್ತಾರೆ. ಸ್ವಲ್ಪ ಮಟ್ಟಿಗೆ ಡಯಟ್ ಫಾಲೋ ಮಾಡಿ, ರೆಗ್ಯುಲರಾಗಿ ವರ್ಕೌಟು ವಾಕ್ ಮಾಡಿ. ಯಾಕೆ ಸಣ್ಣ ಆಗಲ್ಲ? ಸಣ್ಣ ಖಂಡಿತ ಹಾಗೆ ಆಗ್ತೀರ. ಸೊ ನಾವು ಹಾಗೇ ಮಾಡೋಂಥದ್ದು. ಒಂದು ಸಣ್ಣದೊಂದು ಒಂದು ಸಲಾಡ್ ಹೇಳ್ಕೊಡ್ತೀನಿ ಬನ್ನಿ. ಇದಂತೂ ತುಂಬ ವೈರಲ್ ಆಗಿದೆ. ಇದು ನಾನು ಮಾಡ್ಕೊಂಡು ತಿಂತಾ ಇರ್ತೀನಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಈಸಿ. ಬನ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಬನ್ನಿ ಇವಾಗ ಸಲಾಡ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸುಮಾರಷ್ಟು ಜನ ನನ್ನ ವೀಡಿಯೋ ಹಾಕ್ತಾಯಿಲ್ಲ ಅಂತ, ಯಾಕೆ ವೀಡಿಯೋ ಹಾಕ್ತಾಯಿಲ್ಲ ಶ್ವೇತಾ ಅವರೇ, ಆರಾಮಾಗಿದ್ದೀರಾ ಅಂತ ಎಲ್ಲ ಮೆಸೇಜ್ ಮಾಡ್ತಾಯಿದ್ರೆ. ಸೊ ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀನಿ. ಸ್ವಲ್ಪ ಬ್ರೇಕ್ ತೊಗೊಂಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ಮನೆಯವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆಗಿತ್ತು ನೋಡಿ, ಹಂಗಾಗಿ ಈಗ ಆರಾಮಾಗಿದ್ದಾರೆ, ತೊಂದರೆ ಏನಿಲ್ಲ. ಸೊ ಇದೆಲ್ಲ ಸ್ವಲ್ಪ ಎಲ್ಲ ಕಳೀಲಿ, ಆಮೇಲೆ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ವೀಡಿಯೋಸ್ ಏನೋ ಡೈಲಿ ಮಾಡ್ಕೊತಾ ಇದ್ದೀನಿ, ಬಟ್ ಹಾಕೋದಕ್ಕೆ ನನಗೆ ಯಾಕೋ ಬೋರ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 1/4 ಲೀಟ್ರ್ ಮೊಸರು ತೊಗೊಳ್ಳಿ, ಅಥವಾ ಇನ್ನೂ ಜಾಸ್ತಿ ಬೇಕು ಅಂದ್ರೂ ಕೂಡ ತೊಗೋಬೋದು. ಇದಕ್ಕೆ ಸೌತೆಕಾಯಿನ ಚಿಕ್ಕದಾಗಿ ತೆಳುವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ಈ ಒಂದು ಸಲಾಡ್ ತುಂಬ ವೈರಲ್ ಆಗಿತ್ತು ಇತ್ತೀಚೆಗಂತೂ. ಸೊ ನಾನು ಕೂಡ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ, ತುಂಬ ರುಚಿಯಾಗಿತ್ತು. ಸೊ ನಿಮಗೂ ಹೆಲ್ಪ್ ಆಗ್ಬೋದು ಯಾರಾದರೂ ಡಯಟ್ ಮಾಡೋರಿಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋದು. ತುಂಬ ಈಸಿ ಸಲಾಡು, ಟೇಸ್ಟಿಯಾಗಂತೂ ಸೂಪರಾಗಿರುತ್ತೆ. ಇನ್ನೂ ತಿನ್ನಬೇಕು ಅನಿಸುತ್ತೆ ತಿಂತಾಯಿದ್ರೆ, ಅಷ್ಟು ರುಚಿಯಾಗಿತ್ತು. ಸೊ ನಾನಂತೂ ಇತ್ತೀಚೆಗೆ ಮಾಡ್ತಾನೆ ಇರ್ತೀನಿ ಈ ಸಲಾಡಂತೂ. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಡಯಟಲ್ಲಿ ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಸುಮಾರಷ್ಟು ಜನ ಹೇಳಿದ್ನಲ್ಲ ಡಯಟ್ ಪ್ಲ್ಯಾನ್ ಕೊಡಿ ಅಂತ ಕೇಳ್ತಾ ಇರ್ತೀರ. ಸೊ ಏನಿಲ್ಲ, ನಾನಂತೂ ಮನೆಯಲ್ಲೇ ಮಾಡೋ ಅಂಥದ್ದೇ ಅಡುಗೆ ತಿಂಡಿ ಎಲ್ಲ. ಸೊ ಎಲ್ಲ ಲಿಮಿಟಲ್ಲಿ ತೊಗೊಳೋದ್ರಿಂದ ಸಣ್ಣ ಆಗ್ಬೋದು. ಏನು ಗೊತ್ತಾ, ನಾವು ತಿನ್ನೋದ್ರ ಮೇಲೆ ಗಮನ ಇರಬೇಕು. ಏನು ತಿಂತಾಯಿದ್ದೀವಿ, ಎಷ್ಟು ತಿಂತಾಯಿದ್ದೀವಿ ಅನ್ನೋದ್ರ ಮೇಲೆ ಗಮನ ಇರಬೇಕು. ಸೊ ಇದೇ ಸ್ವೀಟ್ಸು ಎಲ್ಲ ಮನೇಲಿದೆ ಅಂತ ಎರ್ರಾಬೇರಿ ತಿನ್ನೋದು ತಿನ್ನಲೇಬೇಡಿ ಅಂತ ಹೇಳಲ್ಲ. ಸೊ ಎರ್ರಾಬೇರಿ ತಿನ್ನೋದು, ರೈಸ್ ಎರ್ರಾಬೇರಿ ತಿನ್ನೋದು, ಜಂಕ್ ಫುಡ್ಡು, ಬೇಕ್ರಿ ಐಟಮ್ಸು, ಇದೆಲ್ಲ ಎರ್ರಾಬೇರಿ ತಿನ್ನೋದು. ಸೊ ಇದೆಲ್ಲ ಕಂಟ್ರೋಲ್ ಇರಬೇಕು ಯಾವಾಗಲೂ ಅಷ್ಟೇ. ಅದ್ರ ಬದಲು ಈ ಥರ ಸಲಾಡ್ಗಳು, ವೆಜಿಟೇಬಲ್ಸು, ABC ಜ್ಯೂಸು ಈ ಥರದ್ದೆಲ್ಲ ತೊಗೊಳೋದ್ರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯನ ಕಾಪಾಡ್ಕೋಬೋದು. ಸೊ ವೆಯ್ಟ್ ಕೂಡ ಹಾಗೆ ಇರ್ತೀವಿ. ಸೊ ಹೆಂಗಾಗಿ ಕೂಡ ಇರ್ತಾರೆ. ಸೊ ನೋಡಿ ಸುಮಾರಷ್ಟು ಜನ ಹೇಗೆ ಅಂತಂದರೆ ಏಜ್ ಚಿಕ್ಕದಿರುತ್ತೆ, ಸೊ ವೆಯ್ಟ್ ಸಿಕ್ಕಾಬಟ್ಟೆ ಇರ್ತೀವಿ. ಆವಾಗ ಏನು ಅನಿಸುತ್ತೆ, ಏಜ್ ತುಂಬ ಇವ್ರಿಗೆ ಏಜ್ ಆಗಿದೆ ಅನ್ನೋ ಥರ ಕಾಣಿಸ್ತಾ ಇರ್ತಾರೆ ವೆಯ್ಟ್ ಜಾಸ್ತಿ ಆದಾಗ. ಸೊ ಸ್ಲಿಮ್ ಆಗಿದ್ದರೆ ಎಷ್ಟೇ ಏಜ್ ಆಗಿದ್ರೂ ಕೂಡ ಇವ್ರಿಗೆ ಏಜ್ ಕಡಿಮೆ ಇದೆ ಅನ್ನೋ ಥರ ಕಾಣಿಸುತ್ತೆ. ಸೊ ಹಾಗಾಗಿ ವೆಯ್ಟ್ನ ನಾವು ಹೇಗೆ ಮೇನೇಜ್ ಮಾಡ್ತೀವಿ ಅದು ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೂ ಒಳ್ಳೆಯದು. ಸೊ ನೋಡೋದಕ್ಕೂ ಫಿಟ್ಟಾಗಿ ಕಾಣಿಸ್ತಾರೆ ಅಂತ ಹೇಳ್ಬೋದು. ಸೊ ಬನ್ನಿ ಇವಾಗ ಗಾರ್ಡನ್ ಕ್ಲೀನಿಗೆ ಅಂತ ಒಬ್ಬರು ತಾತನ ಯಾವಾಗಲೂ ಕರಿತೀನಿ ಅಂತ ಹೇಳ್ತಾ ಇದ್ನಲ್ಲ, ಸೊ ಇದು ಇವರೇ ಆ ತಾತ. ಸೊ ಏನು ಅಂದರೆ ತಾತ ಕೆಲಸ ನೀಟಾಗಿ ಮಾಡ್ತಾರೆ, ಬಟ್ ಏನು ಅಂದರೆ ಮುಂದೆನೇ ಇರಬೇಕು. ಇವಾಗ ಯಾವುದೋ ಒಂದು 2 ಗಿಡಕ್ಕೆ ಗೊಬ್ಬರ ಹಾಕ್ತಿದ್ದಾರೆ ಅಂದ್ಕೊಳ್ಳಿ, ನಾನೇನಾದರೂ ಒಳಗೆ ಹೋದರೆ 2 ಗಿಡಕ್ಕೆ ಎಗರಿಸಿ ಇನ್ನೊಂದು 2 ಗಿಡಕ್ಕೆ ಹಾಕಿರ್ತಾರೆ. ಏನು ಕೆಲಸ ಹೇಳಿರ್ತೀನಿ ಅದನ್ನು ಪದೇ 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 ಹೇಳ್ತಾ ಇರಬೇಕು, ಇಲ್ಲಾಂದ್ರೆ ಆ ತಾತ ಅದನ್ನು ಮಾಡಲ್ಲ. ಬಿಟ್ಬಿಟ್ಟು ಅಮ್ಮೋರೆ ಆಯಿತು ಹೊಡ್ತೀನಿ ಅಂತ ಹೋಗ್ತಾ ಇರ್ತಾರೆ. ಸೊ ಅಪ್ಪನ ಕೈಲಿ ಕುರಿ ಗೊಬ್ಬರ ತರಿಸಿದ್ದೆ ತೋಟದಿಂದ.
ನೋಡಿ ಅಲ್ಲಿ ಪೈಪ್ ಕಾಣಿಸ್ತಾ ಇದೆಯಲ್ಲ, ಅದು ಮೇಲೆ ಟ್ಯಾಂಕಿಂದ ಬರೋ ಅಂಥ ನೀರು. ಸುಮ್ಮನೆ ಚರಂಡಿಗೆ ಹೋಗಿ ವೇಸ್ಟ್ ಆಗ್ತಾಯಿತ್ತು. ಹಂಗಾಗಿ ನಾನೇನು ಮಾಡಿದೆ, ಅದನ್ನು ಈ ಥರ ಪೈಪ್ ತರಿಸಿ ಹಾಕಿದ್ದೀನಿ. ಕಣಿಗಿಲೆ ಗಿಡ, ಸೀಬೆ ಗಿಡ ಇದಕ್ಕೆಲ್ಲ ನೀರು ನಾನು ಹೊರಗಿಂದ ಹಾಕೋದು ತಪ್ಪುತ್ತೆ. ಸೊ ಯಾವಾಗಲೂ ಮೋಟ್ರ್ ಆನ್ ಮಾಡಿದಾಗ ವೇಸ್ಟೇಜ್ ನೀರೆಲ್ಲ ಅದಕ್ಕೆ ಹೋಗುತ್ತೆ. ಅದಕ್ಕೆ ಕಣಿಗೆಲೆ ಹೂವು ಅಷ್ಟೊಂದು ಬಿಡ್ತಿದ್ದಿದ್ದು. ಸೊ ಗೊಬ್ಬರ ಎಲ್ಲ ತರಿಸಿದ್ನಲ್ವ, ಅಪ್ಪ ತಂದು ಕೊಟ್ಟಿದ್ರು. ಇದಕ್ಕೊಂಚೂರು ಗೌರ್ಮೆಂಟ್ ಗೊಬ್ಬರ ಅಂತಾರೆ ನೋಡಿ, ಈ 20-20 15-15 ಏನೋ ಹೇಳ್ತಾರೆ ನೋಡಿ. ಸೊ ಅದನ್ನು ತರಿಸಿದ್ದೆ, ಅದು ಎಲ್ಲ ಮಿಕ್ಸ್ ಮಾಡಿ ಹಾಕಿಸ್ತಾ ಇದ್ದೀನಿ. ಇನ್ನೂ ಅಲ್ಲಿ ಗುಲಾಬಿ ಗಿಡ ಇದೆ ನೋಡಿ, ಕರ್ಬೇವಿಂದು ಬುಡಕ್ಕೆ ಎಷ್ಟು ಗಿಡ ಸೇರ್ಕೊಂಡಿದೆ ಅಂದರೆ, ಒಂದು ಗುಲಾಬಿ ಗಿಡ, ಇನ್ನೊಂದು ಈ ಹತ್ತಿ ಹಣ್ಣಿನ ಗಿಡ. ಸೊ ಮನೆ ಹತ್ರ ಈ ಹತ್ತಿ ಹಣ್ಣಿನ ಗಿಡ ಇರಬಾರ್ದು, ಮನೆಗೆ ತೊಂದರೆ, ದೇವಸ್ಥಾನಗಳಲ್ಲಿ ಇರಬೇಕು ಅಂತ ಹೇಳ್ತಾರೆ. ಬಟ್ ಯಾವುದೋ ಪಕ್ಷಿನೋ ಏನೋ ಹಣ್ಣನ್ನು ಕಚ್ಕೊಂಬಂದು ಹಾಕೋ ಏನೋ ಗೊತ್ತಿಲ್ಲ, ಅದಲ್ಲಿ ಗಿಡ ಒಂದು ಚಿಕ್ಕದಿದೆ. ಸೊ ಅದೇನಾಗುತ್ತೆ ಅಂದರೆ, ಕಟ್ ಮಾಡ್ದಂಗೆ ಕಿತ್ತು ಹಾಕ್ದಂಗೆ ಮತ್ತೆ ಅದು ಚಿಗುರು ಥರ ಇರುತ್ತೆ. ಸೊ ಇದಕ್ಕೇನು ಪರಿಹಾರ ಅಂತ ನನಗೆ ಗೊತ್ತಿಲ್ಲ. ಯಾರಾದರೂ ಇದ್ದರೆ, ಪರಿಹಾರ ಇದ್ದರೆ ಅದನ್ನು ಹೇಗೆ ತೆಗಿಯೋದು ಅಂತ ತಿಳಿಸಿ. ಮತ್ತೇನು ಅಂತಂದರೆ, ಅದು ಕರ್ಬೇವಿಂದು ಮರ ಇದೆಯಲ್ಲ, ಅದ್ರ ಬುಡಕ್ಕೆ ಸೇರಿಕೊಂಡಿದೆ. ಬಟ್ ಅದನ್ನು ಬುಡದ ಸಮೇತ ತೆಗಿಯೋಕ್ಕೆ ಬರ್ತಾ ಇಲ್ಲ. ಇನ್ನು ಗುಲಾಬಿ ಗಿಡನೂ ಅಲ್ಲೇ ಸೇರಿಕೊಂಡಿದೆ. ಅದು ಕಟ್ ಮಾಡೋಕ್ಕೂ ಆಗಲ್ಲ, ಮುಳ್ಳು ಚುಚ್ಚುತ್ತೆ. ಸೊ ಅದಕ್ಕೆ ಗುಲಾಬಿ ಗಿಡನೇ ಯಾವಾಗಲೂ ಕಟ್ ಮಾಡ್ತಾ ಇರ್ತೀನಿ. ಅದು ಬೆಳೆಯೋದಕ್ಕೆ ಬಿಡಲ್ಲ, ಎರಡೂ ನಾನು ತೆಗೆಸ್ತಾ ಇರ್ತೀನಿ ಯಾವಾಗಲೂ. ಇನ್ನೊಂದು ಏನು ಅಂದರೆ, ಪಕ್ಷಿಗಳು ಜಾಸ್ತಿ, ತುಂಬ ಪಕ್ಷಿಗಳಿರೋದ್ರಿಂದ ಈ ಬೀಜ ಈ ಥರದ್ದೆಲ್ಲ ಕಚ್ಕೊಂಬಂದು ಬಿಡ್ತಾ ಇರುತ್ತೆ. ಮತ್ತು ಇನ್ನು ನಮ್ಮ ಗಾರ್ಡನ್ನಲ್ಲಿ ಏನು ಲೋಟಸ್ದೊಂದು ಇದನ್ನು ಇಟ್ಟಿದ್ದೀನಿ ನೋಡಿ, ನೀರು ಕುಡಿಯೋದಕ್ಕೆ ಯಾವಾಗಲೂ ಬರ್ತಿರುತ್ತೆ ಪಕ್ಷಿಗಳು. ಸೊ ಒಂದು ಪಕ್ಷಿಗೊಂದು ನೀರು ಇಟ್ಟಂಗೆ ಆಯಿತು ಬೇಸಿಗೆನಲ್ಲಿ. ಸೊ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅನ್ನೋ ಉದ್ದೇಶಕ್ಕೆ ಅದು ಇಟ್ಟಿದ್ದೀನಿ. ಎಷ್ಟೋ ಪಕ್ಷಿಗಳಿಗೆ ಅದು ನೀರು ಕುಡಿಯೋದಕ್ಕೆ ಹೆಲ್ಪ್ ಆಗಿದೆ ಬೇಸಿಗೆನಲ್ಲಿ. ಸೊ ಈ ಟೈಮಲ್ಲೂ ಬಂದು ಅದರಲ್ಲಿ ಸ್ನಾನ ಮಾಡಿಕೊಂಡು ನೀರು ಕುಡಿದು ಹೋಗ್ತಾ ಇರ್ತವೆ. ಇನ್ನು ನಮ್ಮ ಗಾರ್ಡನಲ್ಲೂ ಯಾವಾಗಲೂ ಪಕ್ಷಿಗಳು ಗೂಡು ಇಡ್ತಾನೆ ಇರುತ್ತೆ. ಸೊ ನೋಡಿ ಎಲ್ಲ ಕಟ್ ಮಾಡಿಸಿದ್ದೀನಿ. ಬಟ್ ನಾನು ಏನಾದ್ರು ಒಳಗೆ ಹೋದರೆ ತಾತ ಅಲ್ಲಿಗೆ ಕೆಲಸ ನಿಲ್ಲಿಸ್ಬಿಟ್ಟು ನೋಡಿ ಹೇಳ್ತಾ ಇದ್ದೀನಿ, ಈಗ ಎಲ್ಲ ತೋರಿಸಿ ನೋಡಿ, ಅವು 2 ಗಿಡ ಬಿಟ್ಬಿಟ್ಟಿದ್ದಾರೆ, ಅದನ್ನು ಕುಕ್ಬಿಟ್ಟು ಗೊಬ್ಬರ ಹಾಕಿ ಅಂತ ಹೇಳಿದ್ದೀನಿ. ಸೊ ನೀರೆಲ್ಲ ಒಂದು 2 ದಿವಸ ಆದಮೇಲೆ ಬಿಡೋಣ, ಗೊಬ್ಬರ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ನೋಡಿ ಎಲ್ಲ ಪಾಟ್ಗಳಿಗೆ ಕುಕ್ಕಿ ಆಲ್ಮೋಸ್ಟ್ 3/4 ಭಾಗ ಪಾಟ್ ನಾನೇ ಕ್ಲೀನ್ ಮಾಡಿಬಿಟ್ಟಿದ್ದೆ. ಯಾಕೆಂದರೆ ತಾತ ಊರಿಗೆ ಹೋಗಿ ತುಂಬ ದಿನ ಆಗಿತ್ತು, ನಾಳೆ ಬರ್ತೀನಿ ನಾಳೆ ಬರ್ತೀನಿ ಅಂತ ಬಂದೇ ಇರಲಿಲ್ಲ. ಅದಕ್ಕೋಸ್ಕರ ನಾನೇ ಒಂದಷ್ಟು ಪಾಟ್ಗಳನ್ನೆಲ್ಲ ಕ್ಲೀನ್ ಮಾಡಿದ್ದೆ. ಇನ್ನು ಅಲ್ಲಿ ನೋಡ್ತಾ ಇದ್ದೀರಲ್ಲ, ತುಳಸಿಗೆಲ್ಲ ಕ್ಲೀನ್ ಮಾಡಿಸಿದ್ದೀನಿ. ತುಳಸಿಗೂ ಕೂಡ ಗೊಬ್ಬರ ಹಾಕಿಸ್ಬೇಕು. ಅಲ್ಲೊಂದು ಪಾರಿಜಾತದ ಗಿಡ ಹಾಕಿದ್ದೀನಿ, ಒಂದು ದುಂಡ್ಮಲ್ಗೆ ಗಿಡ ಹಾಕಿದ್ದೀನಿ. ತುಳಸಿ ಕಟ್ ಮಾಡಲ್ಲ ಇಲ್ಲಿ, ಯಾಕೆ ಅಂತಂದರೆ ನಾಯಿ ಬಂದು ಯಾವಾಗಲೂ ಎಲ್ಲ ಒಂಥರ ತುಳಸಿ ಮೇಲೆಲ್ಲ ಗಲೀಜು ಮಾಡಿ ಹೋಗ್ತಾ ಇರುತ್ತೆ. ಅದಕ್ಕೆ ನನಗದು ದೇವ್ರ ಗಿಡಕ್ಕೆ ಬೇಜಾರು. ಸೊ ಹಂಗಾಗಿ ಅದು ಹಾಗೆ ಬಿಟ್ಬಿಟ್ಟಿದ್ದೀನಿ. ಸೊ ಇಲ್ಲಿ ನಾಯಿಗಳ ಹಾವಳಿ ಜಾಸ್ತಿ. ಸೊ ಅದಕ್ಕೇ ನಾನು ಇಲ್ಲಿ ಗಾರ್ಡನ್ಗೆ ಸ್ವಲ್ಪ ಏನು ಮೆಶ್ ಹಾಕ್ಸಿರೋದು, ಇಲ್ಲಿ ಒಳಗಡೆ ಎಲ್ಲ ಬರಲ್ಲ. ಸ್ವಲ್ಪ ಚಳಿಗಾಲ ಇರೋದ್ರಿಂದ ಬಿಸಿಲು ಬೀಳೋದು ಕಡಿಮೆ ಗಾರ್ಡನ್ ಮೇಲೆ. ಸ್ವಲ್ಪ ಈ ಜನವರಿ ಟೈಮಲ್ಲಾದರೆ ತುಂಬ ಬಿಸಿಲು ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ತಾತನ ಹತ್ರ ಕ್ಲೀನ್ ಮಾಡಿಸಿ ಎಲ್ಲ ನಾನೇ ಗುಡಿಸಿ ಎತ್ತಾಕಿದ್ದೀನಿ. ಇನ್ನು ತಾತಂಗೆ ಹೇಳಿದ್ರೆ ಆವಾಗ ಗುಡಿಸ್ತೀನಿ ಇವಾಗ ಗುಡಿಸ್ತೀನಿ ಅಂತ ತಾತ ಕ್ಲೀನೇ ಮಾಡಲ್ಲ. ಸೊ ಕ್ಲೀನ್ ಮಾಡಿದ ತಕ್ಷಣ ಎಲ್ಲ ನಾನೇ ಎಲ್ಲ ಗುಡಿಸಿ ಎತ್ತಾಕ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಹೊಸ ಮಣ್ಣು ಕೂಡ ಹಾಕ್ಸಿದ್ದೀನಿ ನಾನು. ಅಂತೂ ಇಂತೂ ಗಾರ್ಡನ್ ಕ್ಲೀನ್ ಆಯಿತು. ಸೊ ಎಷ್ಟೊತ್ತಿಗೆ ಗಾರ್ಡನ್ ಕ್ಲೀನ್ ಆಗುತ್ತಪ್ಪ ಅಂತ ಅನ್ನಿಸ್ತಿತ್ತು. ನಿಮಗೆ ಗೊತ್ತೇ ಇದೆ, ಯಾವಾಗಲೂ ನಾನು ಈರುಳ್ಳಿ ಸಿಪ್ಪೆ, ಕಿಚನ್ ವೇಸ್ಟು, ಬಾಳೆಹಣ್ಣು ಸಿಪ್ಪೆ ಒಂಥರ ನೆಮ್ಮದಿ ಆಯಿತು ನೋಡಿ. ಎಲ್ಲ ಗಾರ್ಡನ್ ಎಲ್ಲ ನೀಟಾಗಿ ಕ್ಲೀನ್ ಆಯ್ತಪ್ಪ. ನನಗೆ ಗಾರ್ಡನ್ ಎಷ್ಟೊತ್ತಿಗೆ ಕ್ಲೀನ್ ಮಾಡಿಸ್ತೀನಪ್ಪ ಅನ್ನಿಸ್ತಿತ್ತು. ಇನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ತುಳಸಿ ಗಿಡ ಎಲ್ಲ ನೀಟಾಗಿ ಇಲ್ಲೂ ನೋಡಿ ತಾತ ಮಾಡ್ತಾರೆ. ಏನಮ್ಮ ಅಂದರೆ ಮುಂದೆ ಕಾಯಬೇಕು, ನೋಡ್ಕೊಂಡು ಹೇಳ್ಬೇಕಿಲ್ಲ ಅಂದರೆ ಒಂದು ಗಿಡ ಮಾಡಿ ಒಂದು ಗಿಡ ಎಗರಿಸಿ ಮುಂದಕ್ಕೆ ಹೋಗ್ತಾ ಇರುತ್ತೆ ಕೆಲಸನೂ ಅಷ್ಟೇ. ಆಯ್ತು, ಎಲ್ಲ ನೀಟಾಗಿ ಮಾಡಿ ಮುಗಿಸಿದ್ರು. ಗಾರ್ಡನ್ ಏನಿಲ್ಲ, ಕುರಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮತ್ತು ಗೌರ್ಮೆಂಟ್ ಗೊಬ್ಬರ ಅಂತ ನೋಡಿ, ಅದು ಎಲ್ಲನೂ ಹಾಕಿ ಮಾಡಿಸಿದ್ವಿ. ಸರಿ ಆಯಿತು. ಅಲ್ಲಿಡು ಎತ್ಬಿಟ್ಟು. ಸೊ ಇನ್ನು ಶನಿವಾರ
ನಂದು ಪೀರಿಯಡ್ ಬಂದಿದ್ದರಿಂದ ಸೊ ಮನೆಯವ್ರಿಗೆ ಆಗಲ್ಲ ಇದೆಲ್ಲ ಕ್ಲೀನ್ ಮಾಡಿ ಪಾಪ ಆಗಲ್ಲ, ತುಂಬ ಹಿಂಸೆ ಆಗುತ್ತೆ ಅವ್ರಿಗೆ ಆಗಲ್ಲ. ಸೊ ಬೇಡ, ಒಂದು ಸ್ವಲ್ಪ ದಿವಸ ಇಲ್ಲಿ ನಮ್ಮ ಮನೆ ರೋಡ್ ಬೇರೆ ಚೆನ್ನಾಗಿಲ್ಲ. ಸೊ ಹಂಗಾಗಿ ಸ್ವಲ್ಪ ದಿವಸ ರೆಸ್ಟ್ ಮಾಡಿಬಿಡಿ, ಸುಮ್ಮನೆ ಈ ರೋಡಲ್ಲಿ ಓಡಾಡಬೇಡಿ. ಲಾಸ್ಟ್ ಟೈಮ್ ಸರ್ಜರಿ ಆಗಿತ್ತಲ್ಲ, ಸೊ ಹಂಗಾಗಿ ನನಗೂ ಭಯ, ಜಾಸ್ತಿ ಓಡಾಡಬೇಡಿ, ಬೇಡ ರೋಡ್ ರೆಡಿ ಆಗೋವ್ರಿಗೂ ಸುಚಿತ್ನ ಸ್ಕೂಲಿಗೆ ಬಿಡೋದು ಎಲ್ಲ ನಾವೇ ಮಾಡ್ತೀವಿ, ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ರೆಸ್ಟ್ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಶನಿವಾರ ದಿವಸ ನಂಗೆ ಪೀರಿಯಡ್ ಬಂದುಬಿಟ್ರೆ ನಿಜವಾಗ್ಲೂ ನಂಗೆ ದುಃಖನೇ ಬಂದ್ಬಿಡುತ್ತೆ. ಯಾಕೆಂದರೆ ನನ್ನ ಫೇಸ್ ನೋಡಿ ಗೊತ್ತಾಗ್ತಾ ಇದೆ, ನನಗೆ ವಾರ ನೀಟಾಗಿ ಆಗಬೇಕು. ರೋಹಿತ್ ಸ್ವಲ್ಪ ತುಂಬ ನಿಧಾನ, ಏನು ಮಾಡ್ತೀರಾ, ಸೊ ಆದ್ರೂ ಮಾಡ್ತಾ ಇದ್ದಾನೆ. ತುಂಬ ಅಂದರೆ ತುಂಬ ನಿಧಾನ ಅವನಂತೂ. ಸೊ ಎಲ್ಲ ಹೇಳ್ಕೊಟ್ಟು ಮಾಡಿಸ್ಬೇಕು. ಸೊ ಈ ಸಲ ಹೇಳಿದ್ನಲ್ಲ, ನನಗೆ ಆ್ಯನಿವರ್ಸರಿಗೆ ನನಗೆ ಪೀರಿಯಡ್ ಬಂದಿದ್ದು ತುಂಬ ಬೇಜಾರಾಯಿತು. ಯಾಕೆಂದರೆ ಪ್ರತಿ ವರ್ಷ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಇಬ್ಬರೂ. ದೇವರ ಆಶೀರ್ವಾದ ಬೇಕಲ್ಲ ಮೇಯ್ನಾಗಿ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಮತ್ತೇನು ಸೆಲೆಬ್ರೇಟ್ ಮಾಡೋಣ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸುಜಿತ್ ನೋಡಿ ಅಣ್ಣನ ಜೊತೆ ನಿಂತ್ಕೊಂಡು ಗಂಟೆ ಆಡಿಸೋದು, ಮೂತಿ ನೋಡಿ ಅದರದ್ದು ಗಂಟೆ ಆಡಿಸ್ಬೇಕಾದ್ರೆ ಅದ್ರ ಮೂತಿನ ಅಣ್ಣ ತಮ್ಮ ಇಬ್ಬರು ಸೇರಿಕೊಂಡು ಪೂಜೆ ಮಾಡ್ತಿದ್ದಾರೆ. ಇನ್ನು ಸುಜಿತ್ ಶಾಲೆಯಲ್ಲಿ ಇವತ್ತು ಸ್ಪೋರ್ಟ್ಸ್ ಇದೆ, ಅದರದೊಂದು ಚಿಕ್ಕದೊಂದು ವೀಡಿಯೋಸ್ನ ಹಾಕ್ತಾಯಿದ್ದೀನಿ, ನೋಡ್ಕೊಂಬನ್ನಿ. ತುಂಬ ಡಿಸಿಪ್ಲಿನ್ ಶಾಲೆಯಲ್ಲಿ, ತುಂಬ ಡಿಸಿಪ್ಲಿನ್ ಕಲಿಸಿದ್ದಾರೆ ನಿಜವಾಗ್ಲೂ. ಎಲ್ಲ ಮಕ್ಳಿಗೂ ಅದೇ ರೀತಿ ಒಂದೇ ರೀತಿಯಾಗಿ ಟ್ರೀಟ್ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ಇವರ ಶಾಲೆಯಲ್ಲಿ ನಮ್ಮ ಸುಜಿತ್ ಓದ್ತಾ ಇರೋಂಥದ್ದು ನೋಡಿ. ಈ ಎರಡನೇವನು ನಮ್ಮ ಸುಜಿತ್ ನಿಂತಿದ್ದಾನೆ ನೋಡಿ. ಸ್ಪೋರ್ಟ್ಸ್ ಇತ್ತು ಇವತ್ತು, ಸ್ವಲ್ಪ ನಾನು ಕೂಡ ಎಲ್ಲೋ ಹೋಗಬೇಕಿತ್ತು. ಸ್ಪೋರ್ಟ್ಸ್ನ ಮುಗಿಸ್ಕೊಂಡು ಬಂದೆ ಮನೆಗೆ. ಸುಜಿತ್ತು ಗೇಮ್ ಇತ್ತು ಒಂದು. ಈ ಸಲನೂ ಕೂಡ ನಮ್ಮ ಸುಜಿತ್ ಗೇಮ್ನಲ್ಲಿ ಅವನೇ ವಿನ್ ಆಗಿದ್ದಾನೆ. ಸೊ ಖುಷಿ ಆಯಿತು. ಹೋದ ಸಲನೂ ಅಷ್ಟೇ ಅವನೇ ವಿನ್ ಆಗಿದ್ದ. ಸೊ ಈ ವರ್ಷವೂ ಸುಜಿತ್ ಗೇಮಲ್ಲಿ ಅವನೇ ವಿನ್ ಆಗಿದ್ದಾನೆ. ಅದನ್ನು ತುಂಬ ಖುಷಿ. ಅವ್ರ ಅಪ್ಪಂಗೆ ಬಂದು ಹೇಳ್ತಾ ಇದ್ದ, ಪಪ್ಪ ನಾನೇ ವಿನ್ ಆಗಿದ್ದೀನಿ ಪಪ್ಪ ಅಂತ. ನೋಡಿ ಎಷ್ಟು ಚೆನ್ನಾಗಿ ಮಕ್ಕಳಿಗೆ ಎಲ್ಲ ಎಕ್ಸಸೈಸು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ನೋಡಿ. ಸುಜಿತ್ ಇದು ಗೇಮು ಅಂದರೆ ಒಂದು ಬೌಲಲ್ಲಿ ಕ್ಲಿಪ್ಸ್ ಇಟ್ಟಿರ್ತಾರೆ, ಅದನ್ನು ಬಂದು ಜೋಡಿಸಿ ಓಡೋಗಬೇಕು ಫಸ್ಟು. ಆಮೇಲೆ ಮತ್ತೆ ಈ ಕಡೆಯಿಂದ ಬಿಟ್ಟಾಗ ಅದನ್ನೆಲ್ಲ ರಿಮೂವ್ ಮಾಡಿ ಬೌಲ್ಗೆ ಹಾಕಿ ಮತ್ತೆ ಓಡೋಗಬೇಕು. ಸೊ ಇದು ಫಸ್ಟ್ ಒಂದು ಸುಜಿತ್ ನೋಡಿ, ಫಸ್ಟ್ ಓಡಿ ಬರ್ತಿದ್ದಾನಲ್ಲ ಸುಜಿತ್, ನೋಡಿದ್ದೀರಲ್ಲ. ಸೊ ಒಂದು ವೀಡಿಯೋಸ್ ತೊಗೊಂಬಂದಿದ್ದೆ, ಬಟ್ ವೀಡಿಯೋ ಹಾಕ್ಲೋ ಬೇಡವೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಯಾಕೆಂದರೆ ಕೆಲವೊಂದು ಸಲ ವಿತೌಟ್ ಪರ್ಮಿಷನ್ನು ಹಾಕೋದಕ್ಕೆ ನನಗೂ ಒಂದು ಸಲ ಒಂದೊಂಥರ ಮುಜುಗರ ಅನ್ನಿಸ್ತಾ ಇರುತ್ತೆ. ಬಟ್ ನನ್ನ ಒಂದು ಕೆಲಸನೇ ಇದು, ನಾನು ಯೂಟ್ಯೂಬರ್ ಆಗಿ. ಸೊ ನಾನು ಸುಜಿತ್ತು ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ ನಿಮಗೆ. ಸೊ ಇದೂ ಒಂದು ಚಿಕ್ಕದಾಗಿ ನಾನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಎಲ್ರಿಗೂ ಅಷ್ಟೇ, ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ, ಅವ್ರ ಮಕ್ಕಳು ಮುಂದೆ ಬರಬೇಕು, ಅವ್ರ ಮಕ್ಕಳು ಚೆನ್ನಾಗಿ ಕಲಿಬೇಕು, ಡಿಸಿಪ್ಲಿನ್ ಕಲಿಬೇಕು, ಓದೋದ್ರಲ್ಲಿ ಮುಂದೆ ಬರಬೇಕು, ಗೇಮಲ್ಲಿ ಮುಂದೆ ಬರಬೇಕು, ಇದೆಲ್ಲ ಆಸೆ ಇರುತ್ತೆ ಎಲ್ಲ ಪೇರೆಂಟ್ಸ್ಗೂ ಕೂಡ. ಸೊ ಎಲ್ಲರೂ ಕೂಡ ಅವ್ರ ಮಕ್ಕಳು ಬಂದಿದ್ದ ತಕ್ಷಣ ವೀಡಿಯೋ ತೊಗೋತಾಯಿದ್ರು, ಹಾಗೆಯೇ ನಾನು ಕೂಡ ಒಂದು ವೀಡಿಯೋ ತೊಗೊಂಡೆ. ಸೊ ನಮ್ಮ ಸೂಚು ಪುಟಾಣಿ ವಿನ್ ಆಗಿದ್ದಾನೆ, ಅದು ತುಂಬ ಖುಷಿ ಆಯಿತು. ಅವ್ರ ಪಪ್ಪಂಗೆ, ಅವ್ರ ಅಣ್ಣಂಗೆ, ಎಲ್ಲ ಪ್ರೈಸಸ್ ಬಂದು ಅವ್ರಿಗೆ ಸ್ಕೂಲ್ ಡೇನಲ್ಲಿ ಕೊಡ್ತಾರೆ. ಹೋದ ಸಲನೂ ಕೂಡ ಒಂದು ಪ್ರೈಸ್ ತೊಗೊಂಡಿದ್ದೆ. ಹೆಂಗೆ ಅಂದರೆ ಈ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಯಾವುದಾದ್ರೂ ಒಂದು ಪ್ರೈಸ್ ಕೊಡ್ತಾರೆ. ಯಾಕೆಂದರೆ ಮಕ್ಕಳು ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ. ಅದೊಂದು ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲ ಮಕ್ಕಳು ಒಂದೇ ಥರ ಅಲ್ವಾ, ಪ್ರೈಸ್ ಬರಲಿಲ್ಲ ಅಂತ ಡಿಸಪಾಯಿಂಟ್ ಆಗಬಾರ್ದು ನೋಡಿ. ಹಾಗೆ ಎಲ್ಲ ಮಕ್ಕಳಿಗೂ ಒಂದಲ್ಲ ಒಂದರಲ್ಲಿ ಪ್ರೈಸ್ ಕೊಟ್ಟಿರ್ತಾರೆ. ಸ್ವಲ್ಪ ನಿಧಾನಕ್ಕೆ ಬರ್ತಾ ಇರುತ್ತೆ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ನಿಮ್ಮ ಪ್ರೀತಿ, ವಿಶ್ವಾಸ, ಆರೈಕೆ ಸದಾ ನಮ್ಮ ಕುಟುಂಬದ ಮೇಲೆ, ದೇವರ ಆಶೀರ್ವಾದ ಜೊತೆಗೆ ನಿಮ್ಮ ಒಂದು ಪ್ರೀತಿ, ವಿಶ್ವಾಸ, ಆರೈಕೆ ಕೂಡ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನೋಡಿ.